ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ IIT-ನಲ್ಲಿ ಸರ್ಕಾರಿ ಹುದ್ದೆಗಳಿಗೆ ಕಾಯ್ತಾ ಇದ್ದೀರಾ ಅಂತ ಹೇಳಿದ್ರೆ ಸುವರ್ಣ ಅವಕಾಶ ಆಗಿದೆ. ಅಲ್ಲಿಂದ ಅರ್ಜಿಗಳಿಗೆ ಕರೆದಿದ್ದಾರೆ. ಯಾವ್ಯಾವ ಹುದ್ದೆ ಖಾಲಿ ಇದೆ, ಏನೇನು ಅಂತ ಹೇಳಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನ ಜಾಬ್ ಡೀಟೇಲ್ಸ್ ಪಡ್ಕೊಳ್ಳಿ. ಇವಾಗ ವಿಡಿಯೋನ ಶುರು ಮಾಡೋಣ. IIT ಧಾರವಾಡನವರು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಧಾರವಾಡ. ಯಾವ ಉದ್ಯೋಗ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಕೋಚಸ್ ಹುದ್ದೆ ಇದಾಗಿರುತ್ತೆ. ಟೋಟಲ್ 6 ಹುದ್ದೆ ಖಾಲಿ ಇದೆ. ಉದ್ಯೋಗ ಸ್ಥಳ ಧಾರವಾಡ, ಕರ್ನಾಟಕ. ಸ್ಯಾಲ್ರಿ 25,000ದಿಂದ 35,000 ರೂಪಾಯಿ ತನಕ ಇರುತ್ತೆ. ಯಾವ್ಯಾವ ಹುದ್ದೆ ಅಂತ ಹೇಳಿದ್ರೆ ಯಾವ್ಯಾವ್ದು ಕೋಚಸ್ ಅಂತ ಹೇಳಿದ್ರೆ ಬ್ಯಾಡ್ಮಿಂಟನ್ಗೆ ಒಂದು ಹುದ್ದೆ ಖಾಲಿ ಇದೆ. ಅಥ್ಲೆಟಿಕ್ಸು, ಫುಟ್ಬಾಲ್, ಟೇಬಲ್ ಟೆನ್ನಿಸ್, ಸ್ವಿಮ್ಮಿಂಗ್, ವೇಟ್ ಲಿಫ್ಟಿಂಗ್ ಇದಿಷ್ಟಕ್ಕೂ ಕೋಚಸ್ ರಿಕ್ವೈರ್ಮೆಂಟ್ ಇದೆ. ಎಲ್ಲ ಒಂದೊಂದು ಹುದ್ದೆ ಖಾಲಿ ಇದೆ. ಗೊತ್ತಾಯ್ತಲ್ವಾ? ಇದು ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅನ್ನೋದರ ವಿವರ. ನೆಕ್ಸ್ಟ್ ವಯೋಮಿತಿಯನ್ನು ನೋಡಿದ್ರೆ ನೋಟಿಫಿಕೇಶನ್ ಅಲ್ಲಿ ಅವರು ವಯೋಮಿತಿಯ ಡೀಟೇಲ್ಸ್ನ ಕೊಟ್ಟಿರೋದಿಲ್ಲ. ನಿಮ್ಮ ಅಪ್ಲಿಕೇಶನ್ ಹಾಕಿದ ನಂತರ ಅವರು ನಿಮ್ಮ ಕ್ವಾಲಿಫಿಕೇಶನ್ನು ಮತ್ತೆ ಏಜ್ ಲಿಮಿಟ್ ಅದೆಲ್ಲ ನೋಡಿ ಡಿಸೈಡ್ ಮಾಡ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ವಯೋಮಿತಿಯ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ. ನೋಟಿಫಿಕೇಶನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಓದ್ಕೊಳ್ಳಿ, ನಿಮಗೂ ಕೂಡ ಗೊತ್ತಾಗುತ್ತೆ. ನೋಟಿಫಿಕೇಶನ್ ಡೌನ್ಲೋಡ್ ಮಾಡೋದು ಕೂಡ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಅರ್ಜಿ ಶುಲ್ಕ ಅಂದರೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ತಿಳ್ಕೊಳ್ಳೋದಾದ್ರೆ 200 ರೂಪಾಯಿಗಳ ಅರ್ಜಿ ಶುಲ್ಕವನ್ನು ಇಟ್ಟಿರ್ತಾರೆ. ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೂ ಕೂಡ ಇದು ಇರುತ್ತೆ 200 ರೂಪಾಯಿ. ಅದನ್ನು ಎಲ್ಲರೂ ಪೇ ಮಾಡಬೇಕಾಗತ್ತೆ. ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗುತ್ತೆ. ಸೆಲೆಕ್ಷನ್ ಪ್ರೋಸೆಸ್ನ ವಿವರ ನೋಡೋದಾದ್ರೆ ಸ್ಕಿಲ್ ಟೆಸ್ಟ್ ಇರುತ್ತೆ. ಅದಾದ ನಂತರ ಇಂಟರ್ವ್ಯೂ, ಪರ್ಸನಲ್ ಇಂಟರ್ವ್ಯೂ ಇರುತ್ತೆ, ಅಂದರೆ ಸಂದರ್ಶನ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ ಆಗಿರುತ್ತೆ. ನೆಕ್ಸ್ಟ್ ಅರ್ಜಿಯನ್ನು ನೀವು ಹೇಗೆ ಹಾಕೋಬೇಕು ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಹಾಕೋಬೇಕಾಗುತ್ತೆ. ಆನ್ಲೈನ್ ಮುಖಾಂತರ ಅರ್ಜಿ ಹಾಕೊಳ್ಳೋಕ್ಕೂ ಮುಂಚೆ ಒಂದ್ಸಲ ನೋಟಿಫಿಕೇಶನ್ನ ಓದ್ಕೊಳ್ಳಿ. ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂತ ತಿಳ್ಕೊಂಡ ನಂತರ ಅರ್ಜಿಯನ್ನು ಹಾಕ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಆನ್ಲೈನ್ ಅಪ್ಲಿಕೇಶನ್ನಲ್ಲಿ ಇಮೇಲ್ ID, ಮೊಬೈಲ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಇಲ್ಲಾಂದರೆ ನಿಮಗೇನಾದರೂ ಜಾಬ್ ಸಿಕ್ಕರೂ ಕೂಡ ಗೊತ್ತಾಗೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅವರು ಇಮೇಲ್ ಅಥವಾ SMS ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾರೆ ನೀವು ಸೆಲೆಕ್ಟ್ ಆಗಿದ್ದೀರಾ ಈ ಜಾಬ್ಗೆ ಅಂತ ಹೇಳಿ. ಅದಕ್ಕೋಸ್ಕರ ಕರೆಕ್ಟಾಗಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಏನೇನು ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ID ಪ್ರೂಫ್ ಬೇಕಾಗುತ್ತೆ. ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ಸು, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ರೆಸ್ಯೂಮೆ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದಿಷ್ಟನ್ನು ರೆಡಿ ಇಟ್ಕೊಂಡಿರಿ. ಇದೆಲ್ಲ ಸ್ಕ್ಯಾನಡ್ ಕಾಪೀಸ್ ಇರಬೇಕಾಗುತ್ತೆ. ಮತ್ತು ಏಜ್ ಪ್ರೂಫಿಗೆ SLC ಮಾರ್ಕ್ಸ್ ಕಾರ್ಡ್ ಅಥವಾ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮೊಬೈಲ್ನಲ್ಲೇ ಅರ್ಜಿಯನ್ನು ಹಾಕ್ತೀರಾ ಅಂತ ಹೇಳಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ದು ಕೂಡ ಫೋಟೋ ತೊಗೊಂಡಿಟ್ಕೊಳ್ಳಿ. ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ಮೊಬೈಲ್ನಲ್ಲೇ ಈಸಿ ಆಗುತ್ತೆ. ನೆಕ್ಸ್ಟು ಆನ್ಲೈನ್ ಅಪ್ಲಿಕೇಶನ್ನ ಫಿಲಪ್ ಮಾಡಿ. ಎಲ್ಲ ಡೀಟೇಲ್ಸ್ ಅಕ್ಯುರೇಟ್ ಆಗಿದೆಯಾ, ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಂಡು ಆಮೇಲೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಅಪ್ಲಿಕೇಶನ್ ಫೀಸ್ನ ಪೇ ಮಾಡಾದ್ಮೇಲೆ ಸಬ್ಮಿಟ್ ಮಾಡಿ. ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ತಿಳಿಸ್ಕೊಟ್ಟಿದ್ದೀನಿ. ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಆದಮೇಲೆ ಅಪ್ಲಿಕೇಶನ್ ನಂಬರ್ ಏನಾದರೂ ಬಂದರೆ ಅದನ್ನು ಬರೆದಿಟ್ಕೊಳ್ಳಿ, ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಬೇಕಾಗುತ್ತೆ. ಅಪ್ಲಿಕೇಶನ್ ಓಪನ್ ಆಗಿದ್ದು 16 ಫೆಬ್ರವರಿ 2026. ಕೊನೆಯ ದಿನಾಂಕ 2 ಮಾರ್ಚ್ 2026. ಅಷ್ಟರ ಒಳಗಡೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೇಕು. ಅಪ್ಲಿಕೇಶನ್ ಫೀಸ್ ಎರಡನ್ನು ಕೂಡ ನೀವು ಪೇ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಫಿಷಿಯಲ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಎರಡನೇ ಲಿಂಕ್ ಆಗಿರುತ್ತೆ IIT ಧಾರವಾಡದು. ಅದನ್ನು ಕ್ಲಿಕ್ ಮಾಡಿದ್ರೆ IIT ಧಾರವಾಡ ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಅಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗಡೆ ಬನ್ನಿ. ಅಫಿಷಿಯಲ್ ನೋಟಿಫಿಕೇಶನ್ ಅಂತ ಇದೆಯಲ್ಲ ಅದರ ಪಕ್ಕದಲ್ಲೇ ಕ್ಲಿಕ್ ಹಿಯರ್ ಅನ್ನೋದನ್ನು ಕ್ಲಿಕ್ ಮಾಡಿ. ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಸಂಪೂರ್ಣವಾಗಿ ತಿಳ್ಕೊಬೋದು ಯಾವ್ಯಾವ ಹುದ್ದೆ ಏನೇನು ಖಾಲಿ ಇದೆ. ಜನರಲ್ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ಸಂಪೂರ್ಣವಾಗಿ ಓದ್ಕೊಳ್ಳಿ. ಇಲ್ಲಿ ನೋಡಿ ಅಪ್ಲಿಕೇಶನ್ ಫೀಸ್ 200 ರೂಪಾಯಿಗಳನ್ನ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಇದಿಷ್ಟನ್ನು ಓದ್ಕೊಳ್ಳಿ, ಆಮೇಲೆ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಅಪ್ಲಿಕೇಶನ್ ಲಿಂಕ್ ಹೇಗೆ ಸಿಗುತ್ತೆ ಅಂದರೆ ಅದರ ಕೆಳಗಡೆನೇ ಕೊಟ್ಟಿದ್ದೀವಿ. ಅಪ್ಲೈ ಆನ್ಲೈನ್ ಅನ್ನೋದ್ರ ಪಕ್ಕದಲ್ಲೇ ಕ್ಲಿಕ್ ಹಿಯರ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಯಾವ ಹುದ್ದೆಗೆ ಹಾಕ್ತಾ ಇದ್ದೀರಾ ಅಂತ ಹೇಳಿ 6 ಹುದ್ದೆ, ಅಂದರೆ 6 ಥರ ಇತ್ತಲ್ಲ ಹುದ್ದೆಗಳು, ಅದರಲ್ಲಿ ಯಾವುದಕ್ಕೆ ಹಾಕ್ತಾ ಇದ್ದೀರಾ. ನೀವು ಬ್ಯಾಡ್ಮಿಂಟನ್ ಆಗಿದ್ರೆ ಬ್ಯಾಡ್ಮಿಂಟನ್ ಅಂತ ಸೆಲೆಕ್ಟ್ ಮಾಡಿ. ಎಂಪ್ಲಾಯ್ಮೆಂಟ್ ಪ್ರಿಫರೆನ್ಸ್ ಫುಲ್ ಟೈಮ್, ಪಾರ್ಟ್ ಟೈಮ್ ಬೇಕಾ ನಿಮಗೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಇಲ್ಲಿ ಫುಲ್ ಟೈಮ್ ಅಂತ ಕೊಡ್ತಾ ಇದ್ದೀನಿ. ಸಾರಿ, ಇಲ್ಲಿ CRS ಅಂತ ಪಾರ್ಟ್ ಟೈಮ್ ಅಂತ ಕೊಟ್ಟಿನಲ್ವಾ, ತೊಗೊಂಡಿದೆ. ಮತ್ತು ಇಲ್ಲಿ ಎಲ್ಲ ಡೀಟೇಲ್ಸ್ನ ಫಿಲಪ್ ಮಾಡಿ. ನಿಮ್ಮ ಇಮೇಲ್ ID, ನೀವು ನಿಮ್ಮ ಏಜು, ಡೇಟ್ ಆಫ್ ಬರ್ತು, ಫಾದರ್ಸ್ ನೇಮು, ನಿಮ್ಮ ಹೆಸರು ಅದನ್ನೆಲ್ಲ ಕೊಡಿ. ಇಲ್ಲಿ ಎಲ್ಲ ಡೀಟೇಲ್ಸ್ ಕೇಳಿದ್ದಾರೆ. ನೀವೇನಾದರೂ ನಿಮ್ಮ ಜೆಂಡರು, ಸೋಷಿಯಲ್ ಕ್ಯಾಟಗರಿ, PW ಅಂಗವಿಕಲ ಕ್ಯಾಟಗರಿ ಆಗಿದ್ದರೆ ಅದನ್ನು ಕೊಡಿ. ಈ ಥರ ಎಲ್ಲ ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಕೊಟ್ಟರೆ ನೆಕ್ಸ್ಟ್ ಮತ್ತೆ ಓಪನ್ ಆಗುತ್ತೆ. ಎಜುಕೇಷನ್ ಡೀಟೇಲ್ಸ್ ಓಪನ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಡೀಟೇಲ್ಸ್, ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಅದನ್ನು ಅಪ್ಲೈ ಮಾಡ್ಬೋದು. ಫೈಲ್ಸ್ ಅಪ್ಲೋಡ್ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಅಪ್ಲೋಡ್ ಮಾಡೋಕ್ಕೆ. ಲಾಸ್ಟ್ ಪೇಮೆಂಟ್ ಇರುತ್ತೆ.
ಇಲ್ಲಿ ನಿಮಗೆ ಪೇಮೆಂಟ್ ಲಿಂಕ್ ಇದೆ ನೋಡಿ, ಇಲ್ಲಿಂದ ಕ್ಲಿಕ್ ಮಾಡಿ ನಿಮ್ಮ ಪೇಮೆಂಟ್ನ ಪೇ ಮಾಡ್ಬೋದು, ಅಪ್ಲಿಕೇಶನ್ ಫೀಸ್ನ. ಗೊತ್ತಾಯ್ತಲ್ವಾ? ಇದಿಷ್ಟನ್ನು ಸಂಪೂರ್ಣವಾಗಿ ನೋಡ್ಕೊಂಡು ಅಪ್ಲೈ ಮಾಡಿ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ಸು iitdh.ac.in, ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ ಆಗಿರುತ್ತೆ. ಇವಾಗ ಎಜುಕೇಷನ್ ಕ್ವಾಲಿಫಿಕೇಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೂ ಕೂಡ ಏನೇನಾಗಿರ್ಬೇಕು ಅಂದರೆ 12th ಆಗಿರಬೇಕು, BPED, BPE, PG, DPED, ಡಿಪ್ಲೊಮೊ, MPED, MSc ಆದವರು ಅರ್ಜಿಯನ್ನು ಹಾಕೋಬೋದು. ಅದು ಸ್ಪೋರ್ಟ್ಸ್ನಲ್ಲೇ ಆಗಿರಬೇಕಾಗುತ್ತೆ. ನಿಮ್ಮ ಎಜುಕೇಷನ್ ಇದೆಲ್ಲ ಹೇಳಿದ್ನಲ್ಲ, ಸ್ಪೋರ್ಟ್ಸ್ನಲ್ಲಿ ಆಗಿರಬೇಕಾಗುತ್ತೆ, ಅಂಥವರು ಅರ್ಜಿಯನ್ನು ಹಾಕೋಬಹುದು. ಇದಿಷ್ಟು ಈ ಜಾಬ್ನ ವಿವರ. ನಿಮ್ಗೆ ಏನಾದ್ರು ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದು ನಮ್ಮದೇ ವೆಬ್ಸೈಟಿಂದ ನಿಮಗೆ ಜಾಬ್ ಡೀಟೇಲ್ಸ್ ತಿಳಿಸ್ಕೊಡೋದು. ನಿಮಗೋಸ್ಕರ ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ದೀವಿ, prgovernmentjobs.com ಅಂತ ಹೇಳಿ. ಡಿಸ್ಕ್ರಿಪ್ಷನ್ನು ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿದ್ವಿ, ಅಲ್ಲಿಂದ ಕ್ಲಿಕ್ ಮಾಡಿ ಪ್ರತಿದಿನ ಜಾಬ್ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಅಪ್ಲೈ ಮಾಡ್ಬೋದು. ಮತ್ತು ನೀವೇನಾದರೂ ನಮ್ಮ ವಾಟ್ಸಪ್ ಅಂದರೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಇದೇ ವೆಬ್ಸೈಟ್ನಲ್ಲಿ ಈ ರೀತಿ ಬಟನ್ಸ್ ಕೊಟ್ಟಿದ್ದೀವಿ, ಇಲ್ಲಿಂದ ಕೂಡ ಜಾಯ್ನ್ ಆಗ್ಬೋದು. ಅಥವಾ ಇದೇ ವಿಡಿಯೋನ ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ವಾಟ್ಸಪ್ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಪ್ರತಿದಿನ ಜಾಬ್ ಲಿಂಕ್ಸ್ನ ವಾಟ್ಸಪ್ ಮತ್ತು ಟೆಲಿಗ್ರಾಮ್ನಲ್ಲೇ ಪಡ್ಕೊಳ್ಳಿ.